ಹ್ಮ್. ಪಾಪ ಮಮ್ಮಿ ದೊಡ್ಡವ್ವ ಆಮೇಲೆ ಗಿರ್ಜಾ ಆಂಟಿ ಎಲ್ಲರೂ ಅಡುಗೆ ಮಾಡಿದ್ರೆ ಬ್ಯುಸಿ ಆಗ್ಯಾರ. ಆವಾಗ ಮಮ್ಮಿ ಕೆಲಸ ಮಾಡಲ್ಲ ಅಂತಂದು ಬೈತಿತ್ತು. ಇವಾಗ ನೋಡಿದ್ರೆ ಏನರ ಮಾಡ್ತೇನೆ ಅಂತಂದು ಹೆಚ್ಕೊಡ್ತೀನಿ, ತರಕಾರಿ ಹೆಚ್ಕೊಡ್ತೀನಿ, ಏನರ ಮಾಡ್ತೇನೆ ಅಂತಂದು ಹೇಳಿದ್ರು ಬ್ಯಾಡ ಹೋಗವ ಆರಾಮಾಗಿ ಕುತ್ಕೋ ಹೋಗಂತಂದು ಅನ್ನಕತ್ತಾರ. ಎಷ್ಟು ಚೇಂಜ್ ಆಕಾರ ನೋಡು ಮದುವೆ ಆಗತಿ. ಪಾಪ ಎಲ್ಲರನ್ನೂ ಬಿಟ್ಟು ಬರ್ಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡ ಅನಿಸ್ತೈತಿ. ಪೂಜಾ ಬಂದ್ರಾ? ಬಟ್ಟೆ ಎಲ್ಲ ಇಟ್ಟಿದ್ದೆ. ಎಲ್ಲ ಹಾಕೊಂಡು ಬಂದಿರಲ್ಲ. ಸರಿ, ನಿಮಗೆ ಟಿಫನ್ ತರಲ್ಲ ಈಗ? ಇಲ್ಲ ಇಲ್ಲ, ನನಗೇನು ಹೊಟ್ಟೆ ಹಸ್ತಿಲ್ಲ. ಯಾಕೋ ಸುಮ್ಮನೆ ನಿಂತಿದ್ದೆಲ್ಲ, ನಾನು ಹಂಗೆ ಮಾತಾಡ್ತಿದ್ದೆ. ಯಾಕೆ ಬೇಜಾರಾಗತ್ತೈತಿ ಏನು ಎಲ್ಲರನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತಂದು? ಸ್ವಲ್ಪ ಬೇಜಾರಾಗತಿ. ಯಾಕಂದ್ರೆ ನಾನು ಹುಟ್ಟಿದಾಗಿಂದನೂ ಹೇಳ್ಬೇಕಂದ್ರೆ ಮಮ್ಮಿನ ಅಪ್ಪಾಜಿನ ಬಿಟ್ಟು ಯಾವುದೋ ಊರಿಗೂ ಹೋಗಿಲ್ಲ. ಹೋದ್ರೂ 1-2 ದಿನ ಇರ್ತಿದ್ದೇನೆ ಅಷ್ಟೇ, ಮತ್ತೆ ಬಂದುಬಿಡ್ತಿದ್ದೆ. ಈಗ ಅಷ್ಟು ದೂರ ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಷ್ಟೇ. ನೀನೇನು ಚಿಂತೆ ಪಡಬೇಡ, ನಾನಂತೂ ನಿನ್ನ ಆರಾಮಾಗಿ ರಾಣಿ ಥರ ನೋಡ್ಕೊತೀನಿ. ಆಮೇಲೆ ನಿನಗೇನಾದರೂ ನಿಮ್ಮ ಅಪ್ಪ ಅಮ್ಮ ನೋಡ್ಬೇಕು ಅನಿಸಿದ್ರೆ ನಾನೇ ನಿನ್ನ ಕರ್ಕೊಂಬರ್ತೀನಿ. ಬೇಕಿದ್ರೆ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಅಲ್ಲಿ ಕರ್ಸ್ಕೊಳ್ಳೋಣಂತೆ. ಬೇಕಾದ್ರೆ 1 ವಾರ 15 ದಿನ ಇದ್ದು ಬರಲಿ. ಥ್ಯಾಂಕ್ಸ್ ರೀ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿಯಾ? ಆ ಸೂಟ್ಕೇಸ್ ಇತ್ತಲ್ಲ ತಂದಿದ್ದೆ, ಅದ್ರಾಗೆ ನಾನು ಬಟ್ಟೆ ಎಲ್ಲ ಹಿಡಿತಾವೆ ಅನಿಸ್ತೈತಿ. ನೋಡು, ಒಮ್ಮೆಟ್ಟಿಗೆ ಏನು ತಗೊಂಡು ಹೋಗೋದು ಬೇಡ, ಮತ್ತು ಅಡ್ಡಾಡೋದು ಅದು ಇರ್ತೈತಲ್ಲ, ಬೇಕಾದ್ರೆ ಇನ್ನೊಂದ್ಸರಿ ಬಂದಾಗ ಒಯ್ಯನಂತೆ. ಈಗ ಸದ್ಯ ಏನೇನು ಬೇಕೋ ಮೇನಾಗಿ ಅವನಷ್ಟೇ ಇಟ್ಕೊ. ಎಲ್ಲ ನಿನ್ನ ರಾತ್ರಿನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೇನಿ. ಆ ಸೂಟ್ಕೇಸ್ ಅಷ್ಟೇ ಸಾಕು ಬಿಡ್ರಿ. ಆ ಸೂಟ್ಕೇಸ್ನಾಗ ಅದಾವಲ್ಲ ಅಷ್ಟೇ ನನ್ನ ಬಟ್ಟೆಗಳೆಲ್ಲ ಕರೆಕ್ಟಾಗಿ ಆಗ್ಬಿಡ್ತಾವೆ. ನಿಮ್ಮವು ಅದ್ರಾಗ ಇಟ್ಕೊಂಡೇನಿ. ಏನೋ ಇನ್ನೊಂದು ಸಣ್ಣ ಬ್ಯಾಗ್ ಒಂದು ಎಕ್ಸ್ಟ್ರಾ ಹಾಕತ್ತೆ ಅನಿಸ್ತದೆ ಅಷ್ಟೇ. ಒಳಗೆ ಬರ್ಬೋದಾ? ಓ ಬಾರಮ್ಮ, ನಿನ್ನ ಫ್ರೆಂಡ್ ಮನೆಗೆ ಬರೋಕ್ಕೆ ನೀನು ಯಾಕೆ ಪರ್ಮಿಷನ್ ತಗೋಬೇಕು? ಬಾ ಒಳಗೆ. ಹೌದಣ್ಣ, ನನ್ನ ಫ್ರೆಂಡ್ ಮನೆಯೇ ಆಗಿರ್ಬೋದು. ಆದ್ರೆ ಈಗ ನೀವಿಬ್ಬರು ಮದುವೆ ಆಗಿರಲ್ಲ, ಪಾಪ ಏನೇನು ಮಾತಾಡ್ತಿರ್ತೀರೋ ಏನು, ಸುಮ್ಮನೆ ಶಿವಪೂಜೆ ಕರಡು ಬಿಟ್ಟಂಗೆ ನಾನು ಯಾಕೆ ಬರಬೇಕು? ಅದಕ್ಕೆ ಡಿಸ್ಟರ್ಬ್ ಆಗುತ್ತೇನೋ ಅಂತಂದು ಕೇಳಿ ಬಂದೆ ಅಷ್ಟೇ. ಅಯ್ಯೋ ಹಾಗೇನಿಲ್ಲ ಬಿಡಮ್ಮ. ನಿನ್ನ ಫ್ರೆಂಡ್ ನೋಡಮ್ಮ ಬೇಜಾರು ಕಡೆ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ ಅಂತಂದು ಅದನ್ನೇ ಮಾತಾಡ್ತಾಯಿದ್ವಿ. ಏನು ಬೇಜಾರಾಗಬೇಡ, ನಿನಗೆ ನೋಡಬೇಕು ಮಾತಾಡ್ಬೇಕು ಅನ್ನಿಸ್ದಾಗೆಲ್ಲ ನಾನು ಕರ್ಕೊಂಬರ್ತೇನೆ ತಗ ಅಂತಂದು ಹೇಳ್ತಿದ್ದೆ ಅಷ್ಟೇ. ಸರಿ ಅಮ್ಮ, ನೀವು ಮಾತಾಡ್ಕರಿ. ನಾನಂತರೂ ಇವ್ರ ಜೊತೆಗೆ ಇದ್ದೇ ಇರ್ತೇನೆ, ಲೈಫ್ ಲಾಂಗ್ ಅಂತೂ ಜೊತೆಗೆ ಇರ್ತೇನೆ. ಪಾಪ ನೀವು ಇನ್ಮೇಲೆ ಸಿಗೋದು ಅಪರೂಪ. ಮಾತಾಡ್ಕೊರಿ ನೀವಿಬ್ಬರು, ನಾನು ಹೊರಗಿರ್ತೇನೆ. ಪಾಪ ಅಣ್ಣ ನಿಜವಾಗ್ಲೂ ಒಳ್ಳೆಯ ಕಣೆ, ನಿಜವಾಗ್ಲೂ ಪುಣ್ಯ ಮಾಡಿ ನೋಡು ಅಂತಾರೆ ಸಿಗೋಕೆ. ಕಣೆ, ನನಗೂ ಹಾಗೆ ಅನ್ನಿಸ್ತಿತ್ತು. ಇಷ್ಟು ದೂರ ಹೋದ್ರೂ ಗಂಡ ಸ್ವಲ್ಪ ಪ್ರೀತಿನ ಮಾತಾಡಲಿಲ್ಲ ಅಂದ್ರೆ, ಪ್ರೀತಿನ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನೂ ಎಷ್ಟು ಬೇಜಾರಾಗುತ್ತೇನೋ ಏನೋ. ಇವ್ರು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡೋದು ಎಲ್ಲದೂ ನೋಡಿದ್ರೆ ಸ್ವಲ್ಪ ಈಗ ಮಮ್ಮಿನ ಅಪ್ಪಾಜಿನ ಬಿಟ್ಟು ಹೋಗೋಕೆ ಬೇಜಾರಾಗತ್ತೆ. ಆದ್ರೆ ಇವ್ರು ಪ್ರೀತಿ ತೋರಿಸ್ತಾರಲ್ಲ, ಅದ್ರ ಮುಂದೆ ಸ್ವಲ್ಪ ಹೆಂಗೋ ಅಷ್ಟು ಕಾಣಿಸಂಗಿಲ್ಲ. ಇತ್ತಾಗ ಗಂಡನೂ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಮಾಡ್ಲಂದ್ರೆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ತೇನೆ ಅನ್ಸ್ಬಿಡ್ತೈತಿ. ಸರಿ, ಟಿಫನ್ ಆಯ್ತಾ ನಿಂದು? ಇಲ್ಲೇ ಇನ್ನು ಈಗ ಮಾಡಬೇಕು. ಇಲ್ಲ, ನಾನು ಟಿಫನ್ ಮಾಡಿಲ್ಲ ನೋಡು. ಮಮ್ಮಿ ಇಲ್ಲೇ ಮತ್ತು ಟಿಫನ್ ಮಾಡ್ಕೊಂಡು ತಗೊಂಡ್ರೆ ಲೇಟ್ ಆಗತ್ತಿ, ಅಲ್ಲೇ ಬಂದ್ಬಿಡು ಅಂತಂದು ಹೇಳ, ಅಲ್ಲಿಗೆ ಹೋಗೋಣ ಬಾ ಅಂತಂದು ಹೇಳಿ ಇಲ್ಲಿಗೆ ಬಂದೈತಿ. ಏನೋ ಉಪ್ಪಿಟ್ಟು ಮಾಡ್ಯಾರಂತಲ್ಲ, ಬಾ ತಿನ್ನೋಣ. ಹಣ್ಣುಗೂ ಹಾಕ್ಕೊಡುವಂತೆ, ನೀನು ತಿನ್ನು ನಾನು ತಿಂತಾನಂತೆ. ಸ್ವಲ್ಪ ಸಮಯದ ನಂತರ ಮಮ್ಮಿ, ದೊಡ್ಡವ್ವ, ನೀವು ಊಟ ಮಾಡಿಬರ್ರಿ. ನೀವೇನು ಮತ್ತೆ ಆಮೇಲೆ ಮಾಡ್ತೀರಿ? ನಮ್ಮ ಜೊತೆಗೆ ಎಲ್ಲರೂ ಊಟ ಮಾಡಿಬರ್ರಿ. ಇಲ್ಲಿ ತಗೊಳವ, ನೀವಿಬ್ಬರು ಆರಾಮಾಗಿ ಊಟ ಮಾಡಿರಿ, ನಾವು ಮಾಡ್ತಾವಂತಲ್ಲ ಆಮೇಲೆ. ನೀವು ಎಲ್ಲರೂ ನನ್ನ ಜೊತೆಗೆ ಉಂಡಿದ್ರೆ ನನಗೂ ಖುಷಿ ಆಗುತ್ತೆ. ಅಯ್ಯೋ ಹುಡುಗಿ, ಅಷ್ಟಕ್ಕೆ ಯಾಕೆ ಬೇಜಾರಕ್ಕೆ? ಏನು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೇಕಾ? ಸರಿ ತಗ, ನೀವು ನಿಧಾನಕ್ಕೆ ಮಾಡ್ತೀರಿ, ನಾವು ಎಲ್ಲರೂ ಹಂಗೆ ಗಂಗಾದಾಗ ಹಚ್ಕೊಂಬಂದ್ಬಿಡ್ತಾವಂತೆ. ಗೌರಕ್ಕ, ಪಾಪ ನಿನ್ನ ಮಗಳು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೇಕಂದು ಆಸೆ ಪಡತೈತಿ. ಬಾ ಅವೆಲ್ಲ ಮಾಡೋವಿದ್ದ ಆಮೇಲೆ ಎಲ್ಲ ಮಾಡ್ಕೊಳ್ಳೋ ನಿಧಾನಕ್ಕೂನಂದ. ಬಾಯ್, ಅವ್ರ ಜೊತೆಗೆ ಸೇರಿ ಊಟ ಮಾಡೋಣ ಬಾ. ಹೌದಾ? ನಡೆಯುವ. ಈ ಖುಷಿ ಏನವ ನಿನಗೆ? ದೊಡವ ರಮ್ಯ ಇಲ್ಲ ಗೆಳ ಬಂದ್ಲವ. ಅಕ್ಕಿನ ನಮ್ಮ ಗಂಗಾಳಕ್ಕೆಲ್ಲ ಅಕ್ಕಿನ ಹಚ್ಚಿ ಕೊಟ್ಲ. ತಗೊಂಡು ಹಂಗೆ ಈ ಕಡೆ ಹಿಂಗೆ ಕೊಟ್ಲು, ನಾವು ಬಂದ್ವಿ. ಅಕ್ಕಿ ಹಚ್ಕೊಂಬರಕತ್ತ. ದೊಡವ ಅಲ್ಲಿ ಗಂಗಾಳ ಇಲ್ಲ. ಹೌದಾ? ತಡಿ, ಮೇಲದವು ತಗೊಡ್ತೀನಿ, ಚೀಲ ತಗೋದವು. ಇಲ್ಲ ಪರವಾಗಿಲ್ಲ, ನೀವು ಊಟ ಮಾಡಿರಿ. ನಿಮ್ದಾದ್ಮೇಲೆ ಮಾಡ್ತಾನೆ ನಾನು ನಮ್ಮ ಮಮ್ಮಿದ ತಗೊಂಡ್ಬಿಡ್ತಾನೆ ಪ್ಲೇಟು ಊಟ ಆದಮೇಲೆ. ಊಟ ಆದಮೇಲೆ ಏನು ಮಾಡ್ತಿ? ಏನಾಕತಿ? ಬಾ ಇದ್ರಾಗ ಊಟ ಮಾಡ್ಬಾ, ಇಬ್ಬರು ಇದ್ರಾಗ ಮಾಡೋಣ ಅಂತ. ಇರು ತಗೊಳ, ನೀನು ಮಾಡು, ನಾನು ಆಮೇಲೆ ಮಾಡ್ತೀನಿ. ಅಯ್ಯ ಮತ್ತೆ ಬಂದು ಹೋಗಿ ನಿಟ್ಕೊಂಬಂದ್ರೆ ತಗ ಬಾ, ಏನಾಗಲ್ಲ. ಮತ್ತು ನಾವೆಲ್ಲರೂ ಊಟ ಮಾಡಾಕ್ತೀವಿ, ನೀವು ಒಬ್ಬಕ್ಕೆ ಆಮೇಲೆ ಒಬ್ಬಕ್ಕೆ ಅಂತಿ. ಬಾ ಏನಾಗಲ್ಲ.
ಅಳಿಂದ್ರೆ ಊಟ ಎಲ್ಲ ಚೆನ್ನಾಗಾಗಿತ್ರೆ? ಹ್ಞೂ ಅತ್ತೀರ ಎಲ್ಲ ಚೆನ್ನಾಗೈತೆ ನೋಡ್ರಿ. ನಿನ್ನೆ ಹೊರಗಿಂದ ತರಿಸಿದ್ವಲ್ಲ ಅದಕ್ಕಿಂತ ಈ ಊಟನ ಭಾರಿ ಮಸ್ತಾಗಿತ್ತು ನೋಡ್ರಿ. ಮಮ್ಮಿ ಅದು ಅಪ್ಪಾಜಿ ಎಲ್ಲೈತಿ? ಅಯ್ಯೋ ನಿಮ್ಮಪ್ಪ ಅದೇನ ಒಂದು ಬಾಳೆಗೊನೆ ಐತಿ, ಅರ್ಧ ಹೊಲದಾಗ ಬಾಳೆಗೊನೆ ಹರ್ಕೊಂಬರ್ತೀನಿ, ಕಾಯಿ ಅದಾವು, ಅವು ಕಾಳು ಕಡಿ ಏನೇನು ಅದಾವು, ಹೋಗಿ ತಗೊಂಬರ್ತಂತ ಹೇಳಿ ಒಯ್ತಾ ನನ್ನ ಮಗಳು ಅಂತಂದೇಳಿ ತರಕ್ಕೆ. ನಾನು ಈಗ ಏನು ಮಾಡ್ತೀರಿ ಬಿಡ್ರಿ ಬೇಡ ಅಂತಂದೆ. ನಿಮ್ಮಪ್ಪ ಎಲ್ಲಿ ಕೇಳ್ತಾನವ, ಅದು ಇದು ಏನೋ ತಗೊಂಬರ್ತಂತೇಳಿ ನನ್ನ ಮಗಳು ಒಯ್ತಾಳ ಅಂತಂದೇಳಿ ತರಕ್ಕೆ ಹೋಗ್ಯಾರ ನೋಡಿ. ಬ್ಯಾಗು ಎಲ್ಲ ಪ್ಯಾಕ್ ಮಾಡ್ಕೊಂಡಿಲ್ಲ, ಮತ್ತೇನು ನೆನಪಾರಿ ನೋಡಿ ಇಟ್ಕೊಳವು? ಇಲ್ಲ ಎಲ್ಲ ಇಟ್ಕೊಂಡೆ ಮಮ್ಮಿ. ಸರಿ ಬರೀ ಮಾತಾಡ್ತಾ ಮಾಡ್ತೀರಲ್ಲ, ಅಡಿಗೆಲ್ಲ ಆರೇ ಹೋಗತ್ತೆ. ಊಟ ಮಾಡಿರಿ, ಆಮೇಲೆ ಮಾತಾಡುವಂತ್ರಿ. ಎಷ್ಟೊತ್ತಿಗೆ ಹೋಗ್ತಿರಪ್ಪ? ನಾವು ಈಗೆಷ್ಟು 1:30 ಆಗಿದ್ರೆ 3 ಗಂಟೆ 3:30 ಹಿಂಗೆ ಹೋಗ್ರಿ. ಸರಿ ಮಗಳೇ, ಅಲ್ಲಿ ರೂಮ್ನಾಗ ಮೊನ್ನೊಂದು ಹೊಸ ಸೀರೆ ತಗೊಂಡಿರೋದೈತಲ್ಲ, ಇನ್ನೊಂದು ಒಂಥರ ಕೆಂಪು ಕಲರ್ ಇದ್ದಂಗೆ ಐತೆ ನೋಡು, ಅದನ್ನ ಉಟ್ಕೊಂಬಿಡು. ಹ್ಞೂ ಸರಿ ತಗ, ಅದನ್ನ ಉಟ್ಕೊತೀನಿ. ಹೋಗ್ರವ, ಹೋಗಿ ಒಂದೊಂದು ರೆಡಿಯಾಗಿ ಹೋಗ್ರಿ. ನೀವು ಸೀರೆ ಉಟ್ಕೊಂತ ನಿಂತರ ಮತ್ತು ಅದು ಒಂದು 3 ತಾಸು ಆಕತಿ. ಈಗಿಂದ ರೆಡಿಯಾಗಿ ಅಂತ ಬಂದ್ರೆ ಅಷ್ಟೊತ್ತಾಕತಿ. ನಿಧಾನಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ಸ್ವಲ್ಪ ತಿರ್ತಿ ಆರಾಮ ಟೈಮ್ ಪಾಸ್ ಮಾಡ್ಕೊಂತ ಮಾತಾಡ್ಕೊಂತ ರೆಡಿಯಾಗಿ ಹೋಗ್ರಿ. ನಾನು ಹಂಗೆ ಅನ್ಕೊಂಡೆ. ಬಾರೆ ಹೋಗೋಣ ರೀ. ನೀವು ಈ ಕಡೆ ಪಕ್ಕದ ರೂಮ್ ಐತಲ್ಲ, ಆ ರೂಮ್ನಾಗ ನಿಮ್ಮವೆಲ್ಲ ಬಟ್ಟೆ ಜೋಡಿಸಿಡ್ತೇನೆ, ಅದ ರೂಮ್ನಾಗ ನೀವು ರೆಡಿಯಾಗಿ ಅಂತ ಬರ್ರಿ. ಅಯ್ಯೋ, ನೀ ರೆಡಿಯಾಗಿ ಹೋಗಿ ಮೊದಲು. ನೀ ರೆಡಿಯಾಗ ಆಮೇಲೆ ನಮ್ದೇನು ಭಾಳ ಹೊತ್ತಾಗಲ್ಲ, ಏನಿಲ್ಲ. ಏನು ಒಂದು ಶರ್ಟು ಒಂದು ಪ್ಯಾಂಟು ಹಾಕ್ಯಂಡು ಒಂದು ಸೀಟ್ ತಲೆ ಬಚ್ಕೊಂಡ್ಬಿಟ್ರೆ ಮುಗೀತು. ನಿಮ್ಮ ಅಷ್ಟೇನು 3-4 ತಾಸು ತಗೊಳಲ್ಲಪ್ಪ ನಾನು ರೆಡಿ ಆಗಕ್ಕೆ. ಒಂದು 20 ನಿಮಿಷ ಏನೋ ಅರ್ಧ ಗಂಟೆ ಸಾಕು ನೋಡು. ನೀವು ರೆಡಿಯಾಗಿ ಆರಾಮಾಗಿ ರೆಡಿಯಾಗಿ ಬರ್ರಿ. ನಾನು ಹೊರಗೆ ಮಾವರವರೆಲ್ಲ ಕುತ್ಕೊಂಡ್ರಲ್ಲ ಅವ್ರ ಜೊತೆ ಮಾತಾಡ್ಕೊಂತ ಕುಂದಿರ್ತಾನಂತೆ. ಎಷ್ಟೊತ್ತು ಹಿಂಗೆ ನಿಂದಿರ್ತೀರಿ? ಮಗಳನ್ನ ನಗ್ನಗ್ತಾ ಕಳಿಸ್ಕೊಡ್ಬೇಕು ಅನ್ನಂಗಿಲ್ಲ ನೋಡಿ, ಎಲ್ಲ ಹೇಳ್ಬೇಕು. ನೀನು ಹಿಂಗೆ ಮಕ್ಕ ಮಾಡ್ಕೊಂಡಿದ್ರೆ ಅವ್ರಿಗೆ ಪಾಪ ಹೆಂಗೆ ಖುಷಿಯಿಂದ ಹೋಗತಿ. ಸರಿ ಹೇಳಿ, ನಕ್ಕಂತ ಮಾಡಿ ಏನು ಹೇಳಂಗಿದ್ದ ಹೇಳಿ ಕಳಿಸು. ಪೂಜಾ, ಗೊತ್ತಿರ್ತ ಊರು, ಗೊತ್ತಿರೋ ಇಲ್ಲದೆ ಇರೋ ಜಾಗವ, ಹುಷಾರಾಗಿರ್ರಿ. ಆಗಾಗ ಫೋನ್ ಮಾಡ್ಕೊಂತ ಇರು. ಆಕಾಶ, ನನ್ನ ಮಗಳು ಇನ್ನೂ ಚಿಕ್ಕವಳಪ್ಪ. ಸ್ವಲ್ಪ ಏನೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ಮಾಡಿದ್ರೆ ನೀನ ಸ್ವಲ್ಪ ಕ್ಷಮಿಸ್ಬಿಡಪ್ಪ. ನೀನ ಅವಳಿಗೆ ಪಟ್ಟೆ ಅಲ್ಲ, ನೀನ ನೋಡ್ಕೋಬೇಕು ನೋಡು ಅವಳನ್ನ. ಅಯ್ಯೋ ಅತ್ತೆ, ನೀವೇನೋ ತಲೆ ಕೆಡ್ಸ್ಕೋಬೇಡಿ. ನಿನ್ನ ಮಗಳನ್ನ ಆರಾಮ್ ರಾಣಿ ನೋಡ್ಕೊಂಡಂಗೆ ನೋಡ್ಕೊಂತೀನಿ. ಮಮ್ಮಿ, ನಾ ಹೋಗಿ ಬರ್ತದಾಗ ಫೋನ್ ಮಾಡ್ಕೊಂತ ಇರು. ನೀವು ಒಬ್ಬರ ಅದೇನಂತಂದು ಬೇಜಾರು ಮಾಡ್ಕೋಬೇಡ್ರಿ. ಸರಿಯಾದ ಟೈಮಿಗೆ ಮಾತ್ರೆ ನೋಡು, ಅಪ್ಪನು ಯಾವ್ಯಾವ ಮಾತ್ರೆ ಅದಾವಲ್ಲ ಮಾತ್ರೆ ಕೊಡು, ಸರಿಯಾದ ಟೈಮಿಗೆ ಊಟ ಮಾಡಿರಿ. ದೊಡವ, ಅಮ್ಮ ಸ್ವಲ್ಪ ಬೇಜಾರಾಗಿರ್ತಾರ, ಸ್ವಲ್ಪ ನೀವೇ ಬರೋದು ಹೋಗೋದು ಮಾಡ್ಕೊಂತ ಇರ್ರಿ. ನಿಮಗೆ ಗೊತ್ತಲ್ಲ, ಈಗ ಅಪ್ಪ ಅಮ್ಮನ ಬಿಟ್ರೆ ಮತ್ತು ನಮ್ಮ ಮನೆಗೆ ಸಂಬಂಧಿಕರು ಅವ್ರು ಇವ್ರು ಬರೋದು ಕಮ್ಮಿನ. ಸುಮ್ಮನೆ ಬೇಜಾರು ಮಾಡ್ಕೊಂಡು ಊಟ ಗೀಟ ಎಲ್ಲ ಬಿಟ್ಕೊಂಡಿರ್ತಾರೆ. ಸ್ವಲ್ಪ ನೀವು ಅಡ್ಡಾಡ್ಕೊಂತ ಇದ್ದು ನೋಡ್ಕೇರಿ. ಪೂಜಾ, ನೀನು ಇಷ್ಟು ಹೇಳ್ಬೇಕೇನುವ, ನಿನ್ನ ಏನು ಇಲ್ಲಿದ್ದೇನು ತಲೆನೇ ಕೆಡ್ಸೋಣಕ್ಕೆ ಹೋಗಬೇಡ. ಆರಾಮ್ ನಿನ್ನ ಗಂಡನ ಜೊತೆಗೆ ಖುಷಿಯಾಗಿರು. ನಿಮ್ಮ ಅವ್ವನ ನಿಮ್ಮ ಅಪ್ಪನ ಎಲ್ಲರೂ ಖುಷಿಯಾಗಿ ಅವ್ರು ಇಲ್ಲಿರ್ತಾರೆ. ನೀವೆಲ್ಲಿ ಖುಷಿಯಾಗಿದ್ರೆ ಅವ್ರು ಇಲ್ಲಿ ಖುಷಿಯಾಗಿರ್ತಾರೆ. ಏನು ಇಲ್ಲಿದ್ದೇನು ತಲೆನೇ ಕೆಡ್ಸೋಣಕ್ಕೆ ಹೋಗಬೇಡ. ರಮ್ಯಾ, ಹೋಗಿ ಬರ್ತೇನೆ ನಾನು. ಫೋನ್ ಮಾಡ್ಕೊಂತ ಇರು ದಿನ. ಮಾಡ್ಕೊಂತಿರ್ತೇನೆ, ನೀನು ಫೋನ್ ಮಾಡು. ನೋಡು, ಇನ್ನು ಹಾಗೆ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಮಗಳೇ ಹುಷಾರು ನೋಡುವ. ಅಲ್ಲಿ ಊರಿಗೆ ಹೋಯಕ್ಕ ಎಲ್ಲರೂ ಕಟ್ಟಿ ಅಲ್ಲಿ ಚೀಲದಾಗ ನೋಡು, ಅದು ಚೀಲನ ನೆನ್ಪು ಮಾಡಿ ಕಾರ್ನಾಗ ಇಟ್ಕೊರಿ. ಹೋದ್ಮ್ಯಾಗ ಫೋನ್ ಮಾಡಿರಿ. ಸುಮ್ಮನೆ ಹೊರಗಿಂದ ಅದು ತಿಂದು ಆರೋಗ್ಯ ಕೆಡಿಸ್ಕೋಬೇಡ್ರಿ. ಮನೆ ಊಟನ ಮಾಡ್ಕೊಂತ ಇರ್ರಿ. ಹ್ಞೂ ಅಪ್ಪಾಜಿ. ಪೂಜಾ, ತುಂಬ ಮಿಸ್ ಮಾಡ್ಕೊಂತೀನಿ ನಿನ್ನ. ಸರಿ ಕಣೆ, ನಾನು ಹೋಗ್ಬರ್ತೀನಿ. ರಮ್ಯಾ, ನೀನು ಅಳದಲ್ದ ಅಕ್ಕಿನಲ್ಲಿ ಅಳಿಸಿಡ್ತೀನಿ ನೋಡು. ಖುಷಿಯಿಂದ ಕಳಿಸ್ಕೊಡ್ಬಿಟ್ಟು ಏನಿದೆ, ಎಲ್ಲರೂ ಬೇಜಾರು ಮಾಡ್ಕೊಂಡು. ಸರಿ, ಎಲ್ಲರೂ ನಕ್ಕಂತ ಕಳಿಸ್ಕೊಡ್ರಿ ಪಾಪ ಹುಡುಗಿನ. ಈಗ ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ರೆ ಪಾಪ ಹುಡುಗಿ ಹೆಂಗೆ ಹೋಗಕತಿ. ಗೌರಕ್ಕ, ನೀನು ಹಂಗೆ ಮಾಡ್ತೀಯಲ್ಲ, ನಕ್ಕಂತ ಕಳಿಸ್ಕೊಡ ಪಾಪ ಹುಡುಗಿನ. ನಿಮ್ಮ ಮಕ್ಕ ಹಿಂಗೆ ಮಾಡ್ಕೊಂಡಿದ್ರೆ ಪಾಪ ಹುಡುಗಿಗೆ ಹೆಂಗೆ ಆಗ್ಬೇಡ. ಇಲ್ಲ, ನಾನು ಅಳಲ್ಲ ಅಂತ. ನನ್ನ ಮಗಳು ಮದುವೆ ಆಗಿ ಒಳ್ಳೆ ಹುಡುಗ ಸಿಕ್ಕನ. ನನಗೆ ನನ್ನ ಅಳಿಯ ಅಲ್ಲ ಅವನು, ನನ್ನ ಮಗ ಇದ್ದಂಗೆ ಅದನ. ನನಗಿನ್ನೇನು ಬೇಜಾರು ಹೇಳು. ಏನೋ ಸ್ವಲ್ಪ ಬೇಜಾರಾಕತ್ತಷ್ಟ ಅವಳು ಮನೆಗಿರಲ್ಲ ಅಂದೆ. ಅದು ಬಿಟ್ಟರೆ ನನ್ನ ಮಗಳು ಆರಾಮಾಗಿತ್ತಾಳೆ. ಆ ನಂಬಿಕೆ ಐತೆ ನನಗೆ. ಮಗಳೇ, ಆರಾಮಾಗಿ ಖುಷಿಯಿಂದ ಹೋಗ್ಬಾರಮ್ಮ. ಇಲ್ಲಿ ನಮ್ಮ ಬಗ್ಗೆ ಏನು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ. ಅಪ್ಪಾಜಿ, ಮಮ್ಮಿ, ಹೋಗ್ಬರ್ತೇನೆ ನಾನು. ಕಾರ್ ಬಂತಂತ ಹೊರಗೆ. ದೊಡ್ಡವ, ಗಿರ್ಜಾ ಆಂಟಿ, ಹೋಗ್ಬರ್ತೇನೆ. ಕಲಾವತಿ ಆಂಟಿ ಆಮೇಲೆ ಲಕ್ಷ್ಮಿ ಆಂಟಿ ಹೇಳಿಬಿಡ್ರಿ.
ಹ್ಞೂ ಹೇಳ್ತಾ ತಗೊಳವ. ಪಾಪ ಹುಡುಗಿ ಬರ್ತಾನೆ ಅಂತಂದು ಎಷ್ಟು ಇದು ಮಾಡಾಕ್ತೈತೆ ಅದು ನೋಡಿದ್ರೆ ಅದೇನೋ ತಿಂಗಳ ಚೆಕಪ್ ಮಾಡ್ಕೊಳಕ್ಕೆ ಹೋಗ್ತಾರಂತಲ್ಲವ ಆಸ್ಪತ್ರೆಗೆ, ಅದು ಇವತ್ತು ಹೋಗ್ಬೇಕಂತ. ಮತ್ತು ನಾಳೆ ಡಾಕ್ಟ್ರ್ ಇರೋಂಗಿಲ್ಲಂತೆ, 2 ದಿನ 3 ದಿನ ಇರೋಂಗಿಲ್ಲಂತೆ. ಸುಮ್ಮನೆ ಲೇಟ್ ಬಿಟ್ಕೊಂಡು ಹೋದ್ರಲ್ಲಿ ಇದು ಆಕತ್ತೆ ಅಂತಂದು ಅದಕ್ಕೆ ಆಸ್ಪತ್ರೆಗೆ ಹೋಗ್ಯಾರ. ಪಾಪ ಇಲ್ಲಾಂದ್ರೆ ಹುಡುಗಿ ಲಕ್ಷ್ಮಿ ಬರ್ತಿತ್ತು. ಈಕಿ ಕಲಾವತ್ತಿದ್ದು ಅವರು ಅವ್ರ ಮಾವನ ಮಗಳ ಯಾರ್ದೋ ಮದುವೆ ಐತಂತೆ, ಅದಕ್ಕೆ ಅಲ್ಲಿಗೆ ಹೋಗ್ಯಾಳ. ಪಾಪ ಬಿಡೋಕ್ಕಾಗಲ್ಲ, ರಿಲೇಷನ್ ಭಾಳ ಹತ್ತಿರ ರಿಲೇಷನ್ ಅಂತೆ, ಅದಕ್ಕೆ ಅಲ್ಲಿಗೆ ಹೋಗ್ಯಾಳ. ಇಲ್ಲಾಂದ್ರೆ ಪಾಪ ಇಬ್ಬರು ಬರ್ತಿದ್ದು. ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ಹೇಳ್ತಂತಾಗ. ಒಂದ್ಸರಿ ಇಲ್ಲಿಗೆ ಎಲ್ಲರೂ ಇಲ್ಲೇ ಒಟ್ಟಿಗೆ ಇದ್ದಾಗ ಫೋನ್ ಮಾಡಿ ಎಲ್ಲರೂ ಮಾತಾಡ್ತಾಗ. ನೀನು ಆರಾಮಾಗಿ ಖುಷಿಯಾಗಿ ಹೋಗ್ಬಾರವ, ಇಲ್ಲಿದೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ರಮ್ಯಾ, ನೀನು ಬೇಜಾರು ಮಾಡ್ಕೊಂತ ಇದ್ರೆ ಹೆಂಗ? ಪ್ಲೀಸ್ ನಕ್ಕಂತ ಕಳಿಸ್ಕೊಡಲ್ಲ ನಿನ್ನನ್ನು. ಸರಿ, ನಾನು ಬೇಜಾರು ಮಾಡ್ಕೊಳಲ್ಲ. ನೀನೇನು ಎಷ್ಟು ದೂರ ಹೋಗಿ, ಏನು ಈ ದೇಶ ಬಿಟ್ಟು ಹೋಗಿಯಾ, ಈ ರಾಜ್ಯ ಬಿಟ್ಟು ಹೋಗಿಯಾ? ಇಲ್ಲ ತಾನೆ, ದಿನ ಫೋನ್ ಮಾಡ್ಕೊಂತ ಮಾತಾಡಿದ್ರೆ ಆಯ್ತು ತಗೋ. ಸರಿ ಕಾರ್ ಬಂತು, ಹೊರಡೋಣ. ಪೂಜಾ, ಅತ್ತಿ, ಮಾವ ಹೋಗಿ ಬರ್ತೇವೆ ನಾವು. ಏನು ತಲೆ ಕೆಡಿಸ್ಕೊಬೇಡ್ರಿ ನಿನ್ನ ಮಗಳ ಬಗ್ಗೆ. ನಿನ್ನ ಮಗಳು ಆರಾಮಾಗಿರ್ತಾಳೆ. ಇಲ್ಲಪ್ಪ, ಆ ನಂಬಿಕೆ ಐತಿ. ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ನಂಬಿಕೆ ನಮ್ಗೆ ಐತಪ್ಪ. ಸರಿ, ಹುಷಾರಾಗಿ ಹೋಗಿ ಬರ್ರಪ್ಪ. ಹೋದ್ಮೇಲೆ ಫೋನ್ ಮಾಡಿರಿ. ಪಾಪ ಗೋರಕ್ಕಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ಈಗ ಎಲ್ಲರ ಮುಂದೆ ಜೋರು ಹೇಳೋಕ್ಕಾಗಲ್ಲ ಅಂದು ಪಾಪ ಸುಮ್ಮನೆ ಅಲ್ಲ ಮುಖ ನೋಡಿದ್ರೆ ಗೊತ್ತಾಗತಿ. ಮತ್ತು ಬೇಜಾರು ಇಲ್ದಂಗೆ ಇರ್ತೈತೆ ಏನು. ಇಷ್ಟು ವರ್ಷ ಹೊತ್ತು ಬೆಳೆಸಿರ್ತಾರೆ, 15-20 ವರ್ಷ 25 ವರ್ಷ ಜೊತೆಗೆ ಇರ್ತಾರೆ. ಈಗ ಸಡನ್ನಾಗಿ ಬೇರೆ ಊರಿಗೆ ಹೋಗಿ ಬೇರೆ ಮನೆಗಿರ್ತಾರೆ, ಬೇರೆ ಜೊತೆಗೆ ಇರ್ತಾರೆ ಅಂದ್ರೆ ಏನೋ ಒಂಥರ ಭಯ ಅದೆಲ್ಲ ಇದ್ದೇ ಇರ್ತೈತಿ. ಒಳ್ಳೆನದನ ಪಾಪ ಹುಡುಗ, ಭಾಳ ಒಳ್ಳೆನದನ. ಬಾಬಾ ಹೊಂಟ್ರೇಣ, ಕಳಿಸ್ಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ಇತ್ತೀಚೆಗೆ ಸಬ್ಸ್ಕ್ರೈಬ್ ಆಗೋದು ತುಂಬಾ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.